Consider the following distribution of daily wages of 50 workers of a factory. ವೇಜ್ ಅಂತ ಹೇಳಿದ್ರೆ ನೋಡಿದ್ರೆ ಸಂಬಳ, ದಿನದ ಸಂಬಳ. ಫೈಂಡ್ ದ ಮೀನ್ ಡೈಲಿ ವೇಜ್ ಆಫ್ ದ ವರ್ಕರ್ಸ್ ಆಫ್ ದ ಫ್ಯಾಕ್ಟ್ರಿ ಬೈ ಯೂಸಿಂಗ್ ಅಪ್ರೋಪ್ರಿಯೇಟ್ ಮೆಥಡ್. ಯಾವುದೊಂದು ಫ್ಯಾಕ್ಟ್ರಿ ಇದೆಯಂತೆ, ಅದರಲ್ಲಿ ದಿನದ ಸಂಬಳ ಕೊಡ್ತಾ ಇದ್ದಾರೆ. ಸೊ 12 ಜನಕ್ಕೆ 100 ರಿಂದ 120 ರೂಪಾಯಿ ಆ ಥರ ಬೇರೆ ಬೇರೆ ಸಂಬಳ ಕೊಡ್ತಾ ಇದ್ದಾರೆ. ಎಷ್ಟು ಜನಕ್ಕೆ? 50 ಜನಕ್ಕೆ. ಹಾಗಾಗಿ ನಮ್ಮ ಸರ್ವೆ ಟೋಟಲ್ ಆಫ್ ಮೈ ಫ್ರೀಕ್ವೆನ್ಸಿ ವಿಲ್ ಬಿ 50. ಸೊ ಆ್ಯಡೋ ಮಾಡಂಗಿಲ್ಲ ನೀವು. ಸೊ ಈ ಥರ ಸಣ್ಣ ಪುಟ್ಟ ಮೆಥಡ್ ಉಪಯೋಗಿಸಿದ್ರೆ ನಿಮ್ಮ ಕೆಲಸ ಬೇಗ ಬೇಗ ಆಗುತ್ತೆ. ಸೊ ಇದರದ್ದು ಮೀನ್ ಕಂಡುಹಿಡಿಬೇಕು ಅಲ್ವಾ? ಸೊ ಅದನ್ನು ಮಾಡೋದಕ್ಕೆ ನಮ್ಮ ಮೊದಲು ಸ್ಟೆಪ್ಪು ಟು ಫೈಂಡ್ ದ ಕ್ಲಾಸ್ ಮಾರ್ಕ್. 100 to 120 ಸಮ್ ಮಾಡಿ ಡಿವೈಡ್ ಬೈ 2 ಮಾಡ್ತದೆ 110. ಇದು ನಿಮ್ಮ ಕ್ಲಾಸ್ ಮಾರ್ಕ್ ಆಫ್ ದ ಫಸ್ಟ್ ರೋ. ಲೋವರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಅಡಿಷನ್ ಆಗಬೇಕು, ಸಬ್ಟ್ರಾಕ್ಷನ್ ಅಲ್ಲ. ಮಧ್ಯದ ನಂಬರ್ ನೆನಪು ಇಟ್ಕೊಳ್ಳಿ, ಅದಕ್ಕೆ ಕ್ಲಾಸ್ ಮಾರ್ಕ್ ಅಂತ ಹೇಳ್ತಾರೆ. ಸರಿನಾ? ನೆಕ್ಸ್ಟ್ ಇದೆಷ್ಟು ಬರುತ್ತೆ? 130, 150, 170, 190. ಇವೆರಡು ನಂಬರ್ ಮಾಡೋದು, ಇವೆರಡು ನಂಬರ್ ಸಬ್ಟ್ರಾಕ್ಟ್ ಮಾಡೋದು ಈಸಿನಾ ಸ್ವಲ್ಪ ಕಷ್ಟನ? ಸಬ್ಟ್ರಾಕ್ಟ್ ಅಲ್ಲ, ಸಾರಿ, ಮಲ್ಟಿಪ್ಲೈ ಮಾಡೋದು ಕಷ್ಟ ಅಂತ ಹೇಳಿದ್ರೆ ಯಾವ ಮೆಥಡ್ ಉಪಯೋಗಿಸ್ತೀವಿ ನೀವು ಯೋಚನೆ ಮಾಡಿ. ಪಾಸ್ ಮಾಡ್ಕೊಂಡು ಯೋಚನೆ ಮಾಡಿ ಯಾವ ಮೆಥಡ್ ಉಪಯೋಗಿಸೋಣ ಅಂತ ಹೇಳಿ. ಯೋಚನೆ ಮಾಡಿದ್ರೆ ಯಾವ ಮೆಥಡ್ ಅಂತ ಹೇಳಿ. ಸೊ ಮೊದಲನೇದಾಗಿ ಸ್ಟೆಪ್ ಡಿವಿಯೇಷನ್ ಮೆಥಡ್ ನೋಡೋಣ, ಆಯ್ತಾ? ಡಿ ಐ ಕಂಡುಹಿಡಿಯೋಣ. ಡಿ ಐ ಎಸ್ ಎಕ್ಸ್ ಐ ಮೈನಸ್ ಯಾವ್ದಾರ ಒಂದು ನಂಬರ್ ತೊಗೊಳ್ಳಿ. ಎಕ್ಸ್ ಐದು 150ನೇ ತೊಗೊಳ್ಳಿ. ಜನರಲಿ ಮಧ್ಯದ ನಂಬರ್ ಅಡ್ವೈಸ್ ಮಾಡ್ತಾರೆ. ಏನಕ್ಕೆ ಅಂತ ಹೇಳಿ ನಿಮ್ಮ ಕ್ಯಾಲ್ಕುಲೇಷನ್ ತುಂಬ ಸ್ವಲ್ಪ ಆಗುತ್ತೆ. ಸೊ ವಿಲ್ ಅಸ್ಯೂಮ್ ದಿಸ್ ಟು ಬಿ ಲೆಟ್ ಎ ಬಿ ಈಕ್ವಲ್ ಟು, ಲೆಟ್ ಅಸ್ಯೂಮ್ ಮೀನ್ ಬಿ ಈಕ್ವಲ್ ಟು, ಲೆಟ್ ಎ ಬಿ ಈಕ್ವಲ್ ಟು 150. 110 ಮೈನಸ್ 150 ಎಷ್ಟು ಬರುತ್ತೆ? -40. ಇದು -20, 0 ಪ್ಲಸ್ 20 ಪ್ಲಸ್ 40. ಇವೆಲ್ಲ ಈಸಿ ನಂಬರ್ಸೇ, ನೀವು ಬೇಕಾದ್ರೆ ಮಲ್ಟಿಪ್ಲೈ ಮಾಡ್ಬೋದು. ಇಲ್ಲ ನಾವು ಇನ್ನೊಂದು ಸ್ಟೆಪ್ ಮಾಡ್ತೀನಿ, ಯು ಐ ಅಂತ ಹೇಳಿದ್ರೆ ಎಚ್ ಸಿ ಎಫ್ ಏನು ಬರ್ತಿಲ್ಲಿ, ಆ್ಯಂಡ್ ಹೆಚ್ ಟು ಬಿ ಈಕ್ವಲ್ ಟು 20 ಅಲ್ವಾ? ಎಚ್ ಸಿ ಎಫ್ ಆಫ್ ಆಲ್ ಆಫ್ ದಿಸ್ ಇಸ್ 20. ಸೊ ದಿಸ್ ಇಸ್ ಬೇಸಿಕಲಿ ಡಿ ಐ ಬೈ ಹೆಚ್ ಅಲ್ವಾ? ಸೊ ಇದೆಷ್ಟು ಬರುತ್ತೆ? -2, -1, 0, 1 ಆ್ಯಂಡ್ 2. ಕೊನೆ ಕಾಲಮು ನಿಮ್ಮ ಯು ಐ ಎಫ್ ಐ ಅಲ್ವಾ? ಯು ಐ ಎಫ್ ಐ. ಸೊ ಸ್ಕೇಲ್ ಇಟ್ಕೊಳ್ಳಿ ಮಧ್ಯದಲ್ಲಿ. ನಾನು ಏನು ಮಾಡ್ತೀನಿ ಅಂದರೆ ಇದು ಮಧ್ಯದಲ್ಲಿ ಈ ಥರ ಒಂದು ಸ್ಕೇಲ್ ಇಟ್ಕೊಂಡ್ಬಿಡ್ತೀನಿ, ಕನ್ಫ್ಯೂಸ್ ಆಗ್ಕೊಡೋದು ಅಂತ ಹೇಳಿ. -24, -14, 0, 6 ಆ್ಯಂಡ್ 20. ಇದ್ರ ಸಮ್ ತೊಗೊಬೇಕು. ಸೊ ಇದೆಷ್ಟು ಬರುತ್ತೆ? ಇದು -4, 2, -12. ಹೌದು, ನೆಗೆಟಿವ್ ನಂಬರು ಬರ್ಬೋದು. ಸೊ ಕೊನೆಯದಾಗಿ ಫಾರ್ಮುಲಾ ಏನು? ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಯು ಐ ಎಫ್ ಐ ಡಿವೈಡೆಡ್ ಬೈ ಸಮ್ಮೇಷನ್ ಆಫ್ ಯು ಐ ಎಫ್ ಐ ಡಿವೈಡ್ ಬೈ ಸಮ್ಮೇಷನ್ ಆಫ್ ಎಫ್ ಐ ಇಂಟು ಹೆಚ್ ಪ್ಲಸ್ ಎ. ಉಲ್ಟಾ ಮೆಥಡು ನಪ್ಪ ಇರಲಿ. ಫಾರ್ಮುಲಾ ಇಸ್ ದ ಉಲ್ಟಾ ಆಫ್ ನೀವೇನೇ ಮಾಡಿದ್ರು ಅದು ಉಲ್ಟದ ಕೆಲಸ. ಸೊ -12 ಡಿವೈಡ್ ಬೈ 50, ಹೆಚ್ ಇಸ್ 20 ಪ್ಲಸ್ ಎ ಇಸ್ 150. ಸೊ ಸಿಂಪಲ್ ಡಿವಿಷನ್ ಇಲ್ಲೆಲ್ಲ 0, 0, ಸರಿನಾ? ಅದಾದ್ಮೇಲೆ -24/5 ಪ್ಲಸ್ 150. ಸೊ ಎಷ್ಟು ಬರುತ್ತೆ ಹುಡುಗರ? ಇದು 4.8 ಬರುತ್ತೆ ಅಲ್ವಾ? ಸೊ -4.8, 50 -4.8 ಬರುತ್ತೆ, ಸರಿನಾ? ಸೊ ದಿಸ್ ಇಸ್ ನಥಿಂಗ್ ಬಟ್ 45.2. 45.2. ಸೊ ದ ಆವ್ರೇಜ್ ತಪ್ಪಂತು. ಏನಕ್ಕೆ ತಪ್ಪಂತು? ಸಾರಿ, 150 ಇದು 145.2. ಹೇಗೆ ತಪ್ಪಂತ ಗೊತ್ತಾಯ್ತು ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇಂಥ ನಂಬರ್ಗೆ ಆವರೇಜ್ 50 ಬರೋಕ್ಕೆ ಸಾಧ್ಯನಾ?
ಮಧ್ಯದ ನಂಬರ್ ತಾನೇ ಬರಬೇಕಾಗಿರೋದು, ಯಾವ್ದನ ಮಧ್ಯ ಅಂತ ಹೇಳೋದಕ್ಕಾಗಲ್ಲ, ಈ ಕಡೆ ಆ ಕಡೆ ಯಾವ್ದನ ಒಂದು ನಂಬರ್ ಬರಬೇಕು, ಸರಿನಾ? ಸೊ ಹಾಗಾಗಿ ನಿಮ್ಗೆ ಗೊತ್ತಾಯ್ತು. ದ ಮೀನ್ ಡೈಲಿ ವೇಜ್ is rupees 145.2. ಈ ತರ ಆನ್ಸರ್ ಬರಲಿಲ್ಲ ಅಂತ ಹೇಳಿದ್ರೆ ಅರ್ಧ ಮಾರ್ಕ್ಸ್ ಕಟ್ ಮಾಡ್ತಾರೆ. 20 ಪೈಸೆ ರುಪೀಸ್ ಅಲ್ವಾ ಇದು, ಸರಿನಾ? ಸೊ ನಮ್ಮ ಅಸ್ಯೂಮ್ಡ್ ಮೀನ್, ನಾವು ಅನ್ಕೊಂಡಿರೋ ಮೀನು, ಅಸ್ಯೂಮ್ಡ್ ಅಂತ ಹೇಳಿದ್ರೆ ನಾವು ಅನ್ಕೊಂಡಿರೋ ಮೀನು 150 ಇತ್ತು, ಬಟ್ ಆಕ್ಚುಲ್ ಮೀನು ಕಮ್ಮಿ ಇತ್ತು, ಹಾಗಾಗಿ ನಮಗೆ ನೆಗೆಟಿವ್ ಆನ್ಸರ್ ಬಂತು, ಸರಿನಾ? ಸೊ ನೆಗೆಟಿವ್ ಆನ್ಸರ್ ಬಂದಾಗ ಏನಂತ ತಿಳ್ಕೊಬೇಕು ನೀವು, ದ ಮೀನ್ ಇಸ್ ಆಕ್ಚುಲಿ ಲೆಸ್ ದನ್ ದ ಅಸ್ಯೂಮ್ಡ್ ಮೀನ್. ಪಾಸಿಟಿವ್ ಬಂತು ಅಂತ ಹೇಳಿದ್ರೆ ಇಟ್ಸ್ ಮೋರ್ ದನ್, 0 ಬಂತು ಅಂತ ಹೇಳಿದ್ರೆ ದಟ್ ಇಸ್ ಯುವರ್ ಮೀನ್. ಸೊ ಸ್ವಲ್ಪ ಯೋಚನೆ ಮಾಡಿ ಏನು ಹೇಳಿದೆ ಅಂತ ಹೇಳಿ ಮತ್ತೊಂದ್ಸತಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಿಮ್ಮ ಈ ತರ ಸಮ್ಮೇಷನ್ ನೆಗೆಟಿವ್ ಬಂತು ಅಂತ ಹೇಳಿದ್ರೆ ದ ಆಕ್ಚುಲ್ ಮೀನ್ ಇಸ್ ಲೆಸ್ ದನ್ ದ ಅಸ್ಯೂಮ್ಡ್ ಮೀನ್. ಅರ್ಥ ಆಯ್ತಾ? ಪಾಸಿಟಿವ್ ಬಂತು ಅಂತ ಹೇಳಿದ್ರೆ ಇಟ್ಸ್ ಮೋರ್ ದನ್ ದ ಅಸ್ಯೂಮ್ಡ್ ಮೀನ್. 0 ಬಂತು ಅಂತ ಹೇಳಿದ್ರೆ ಇಫ್ a happens to be 0, sorry not a, sorry, UIFI happens to be 0, then the assumed mean happens to be the actual mean. ಸರಿನಾ? ಹೋಗ್ತಾ ಹೋಗ್ತಾ ಇನ್ನೊಂದು 2 ಪ್ರಶ್ನೆ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಸೊ ಈಗ ಪಾಸ್ ಮಾಡಿಕೊಂಡು ಉತ್ತರ ನೋಡ್ಕೊಳ್ಳಿ.